ಆತ್ಮೀಯ ಮಿತ್ರ ನಮಸ್ಕಾರ. ನಿಮಗೆ ದೂರದಲ್ಲಿ ಕಾಣ್ತಾ ಇರೋದು ಟಿ ನರಸೀಪುರದ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ. ತಿರುಮಕೂಡಲು ನರಸೀಪುರ ಅಂತ ನಾವೇನು ಕರಿತೀವಿ. ಈ ನರಸೀಪುರದಲ್ಲಿ ತ್ರಿವೇಣಿ ಸಂಗಮ ಇದೆ. ತ್ರಿವೇಣಿ ಸಂಗಮ ಅಂದರೆ 3 ನದಿಗಳು ಸೇರುವಂಥದ್ದು. ಒಂದು ಕಾವೇರಿ, ಮತ್ತೊಂದು ಕಪಿಲ, ಮತ್ತು 3ನೇದು ಇಲ್ಲೇ ಇರುವಂತ ಸ್ಫಟಿಕ ಅನ್ನುವಂಥ ಒಂದು ಸರೋವರ. ಇಷ್ಟು ಸೇರುತ್ತೆ. ಈ ಸಂಗಮ ಕ್ಷೇತ್ರ ಅತ್ಯಂತ ಪವಿತ್ರವಾದ್ದು. ದೀಪಾವಳಿಯ ಸಂದರ್ಭದಲ್ಲಿ ಹಬ್ಬ ನಡೆಯುತ್ತೆ, ಇಲ್ಲಿ ಜನಜಾತ್ರೆಯೇ ನಡೆಯುತ್ತೆ. ಇದೇ ಆವರಣದಲ್ಲಿ ಅಥವಾ ಇದೇ ವಾತಾವರಣದಲ್ಲಿ ಇಲ್ಲಿ ಕುಂಭಮೇಳ ಕೂಡ ನಡೆಯುವಂತ ಒಂದು ವಾತಾವರಣ ವ್ಯವಸ್ಥೆಯನ್ನು ಮಾಡ್ತಾರೆ. ಅಂತ ಜಾಗದಲ್ಲಿ ಇವತ್ತು ನಾವು ಸ್ವಚ್ಛತೆಯನ್ನು ಮಾಡ್ತಾ ಇದ್ದೀವಿ. ನದಿಯನ್ನ ಕ್ಲೀನಿಂಗ್ ಬೆಳಗ್ಗೆ ಸುಮಾರು ಒಂದು 7 ಗಂಟೆಗೆ ಶುರುವಾದಂತ ಸ್ವಚ್ಛತೆ ಇನ್ನೂ ನಡೀತಾ ಇದೆ. ಈ ತರದ ಪ್ರಯತ್ನದ ಕಾರಣದಿಂದಾಗಿ ಈ ನದಿ ಸ್ವಚ್ಛಗೊಳ್ಳುತ್ತೆ. ನದಿ ಸ್ವಚ್ಛಗೊಂಡ ನಂತರ ನಮಗೆ ಒಂದು ಒಳ್ಳೆಯ ವಾತಾವರಣ ಇಲ್ಲಿ ರೂಪುಗೊಳ್ಳುತ್ತೆ. ನಮಗೆ ಗೊತ್ತಾಗ್ತಾ ಇರುತ್ತೆ ಇದನ್ನ ಕ್ಲೀನ್ ಮಾಡಿದ ನಂತರ ಎಷ್ಟು ಸುಂದರವಾಗಿ ನದಿ ಹರಿಯುತ್ತೆ ಅಂತ. ಸುಮ್ಮನೆ ನಿಮ್ ಜೊತೆ ಹಂಚ್ಕೊಳ್ಬೇಕು ಅಂತ ಅನ್ನಿಸ್ತು. ಆ ದಡದಲ್ಲಿ ನಾವು ಈ ತ್ರಿವೇಣಿ ಸಂಗಮಕ್ಕೆ ಆರತಿ ಮಾಡ್ಲಿಕ್ಕಿದ್ದೀವಿ. ನಾವು ನದಿಗೆ ತುಂಬಾ ಕಡೆ ಆರತಿ ಮಾಡ್ತೀವಿ, ಸುಮ್ಮನೆ ಆರತಿ ಮಾಡೋದಿಲ್ಲ. ಆರತಿ ಮಾಡೋಕ್ಕಿಂತ ಮುಂಚೆ ನದಿಯನ್ನು ಸ್ವಚ್ಛಗೊಳಿಸ್ತೀವಿ. ಅದೇ ರೀತಿ ನದಿಯನ್ನು ಸ್ವಚ್ಛಗೊಳಿಸ್ತಾ ಇರುವಂತ ಪ್ರಯತ್ನ. ನಿಮ್ಮೆಲ್ಲರ ಶುಭ ಹಾರೈಕೆಗಳು ಇರಲಿ ಅಂತ ಭಾವಿಸ್ತೀನಿ. ಈ ಕಾವೇರಿಗೆ, ಕಪಿಲಿಗೆ, ಸ್ಫಟಿಕಕ್ಕೆ ಅತ್ಯಂತ ಶ್ರದ್ಧೆಯಿಂದ ನಮನಗಳನ್ನ ನಿಮ್ಮೆಲ್ಲರ ಪರವಾಗಿ ಸಮರ್ಪಿಸ್ತೀನಿ. ವಂದೇ ಮಾತರಂ. ಜೈ ಹಿಂದ್.